ವಿಡಿಯೋ ಥಂಬ್ನೇಲ್ನಿಂದ ನಿಮಗೆಲ್ಲ ಗೊತ್ತಾಗಿರಬೇಕು ಇವತ್ತಿನ ಈ ವಿಡಿಯೋ ಕೊಕೇನ್ ಬಗ್ಗೆ ಇದೆ ಅಂತ. ಇವತ್ತಿನ ಈ ವಿಡಿಯೋದಲ್ಲಿ ಕೊಕೇನ್ ಅಂದ್ರೇನು, ಇದನ್ನು ಹೇಗೆ ತಯಾರಿಸಲಾಗುತ್ತೆ, ಇದನ್ನು ಸೇವಿಸೋದ್ರಿಂದ ದೇಹದ ಮೇಲೆ ಏನು ಪರಿಣಾಮ ಬೀಳುತ್ತೆ, ಕೊಕೇನ್ನ 1 ಗ್ರಾಮ್ನ ಬೆಲೆ ಭಾರತದಲ್ಲಿ ಎಷ್ಟಿದೆ, ಕೋಕೋ ಕೋಲಾ ಡ್ರಿಂಕ್ನಲ್ಲಿ ಈಗಲೂ ಸಹ ಕೊಕೇನ್ನ ಬಳಸಲಾಗುತ್ತಾ, ಹಾಗೂ ಇದರ ಬಗೆಗಿನ ಇನ್ನೂ ಉಳಿದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಗಳನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ಸೊ ವಿಡಿಯೋನ ಕೊನೆಯವರೆಗೂ ನೋಡ್ತಾ ಇರಿ. ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಸ್ವಾಗತ ಫ್ಯಾಕ್ಟ್ ಇನ್ ಕನ್ನಡ ಚಾನಲ್ನ 37ನೇ ಎಪಿಸೋಡ್ನಲ್ಲಿ. ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮೆಲ್ಲರಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್. ನಿಮ್ಮಲ್ಲಿ ಬಹಳಷ್ಟು ಜನ ಚಾನಲ್ನಲ್ಲಿ ವಿಡಿಯೋನ ನೋಡ್ತೀರಾ, ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಬಹಳಷ್ಟು ಪ್ರೋತ್ಸಾಹ ಸಿಗುತ್ತೆ ಒಳ್ಳೆ ವೀಡಿಯೋಸ್ ನಿಮಗೋಸ್ಕರ ಮಾಡೋದಕ್ಕೆ. ಹಾಗೂ ಈ ವಿಡಿಯೋಗಳು ಮಾಡೋದಕ್ಕೆ ಬಹಳಷ್ಟು ಪರಿಶ್ರಮ ಬೇಕು. ನಿಮ್ಮ ಒಂದು ಸಬ್ಸ್ಕ್ರೈಬ್ ಹಾಗೂ ಒಂದು ಲೈಕ್ ನಮ್ಮ ಪರಿಶ್ರಮಕ್ಕೆ ಪ್ರತಿಫಲವಾಗಿದೆ. ಮೊದಲಿಗೆ ನೋಡೋಣ ಏನಿದು ಕೊಕೇನ್ ಅಂದರೆ, ಹಾಗೂ ಇದನ್ನು ಯಾವಾಗಿನಿಂದ ಮನುಷ್ಯರು ಬಳಸ್ತಾ ಬಂದಿದ್ದಾರೆ. ಕೊಕೇನ್ನ ಪವರ್ಫುಲ್ ಅಡಿಕ್ಟಿವ್ ಸ್ಟಿಮ್ಯುಲೆಂಟ್ ಡ್ರಗ್ ಅಂತ ಕರೆಯಲಾಗುತ್ತೆ. ನಿಮಗೆಲ್ಲ ತಿಳಿಯೋ ಹಾಗೆ ಹೇಳಬೇಕಂದ್ರೆ ಒಮ್ಮೆ ಬಳಸಿದ ನಂತರ ಬಿಟ್ಟಿರಲಾಗದಂಥ ಮಾದಕ ವಸ್ತು ಅಂತ. ಇದನ್ನು ಸೌತ್ ಅಮೆರಿಕಾದ ಜನರು ಸಾವಿರಾರು ವರ್ಷಗಳಿಂದ ಬಳಕೆ ಮಾಡ್ತಾ ಬರ್ತಿದ್ದಾರೆ. ಆದರೆ ಇದು ಈಗ ಇರುವ ಬಿಳಿ ಪೌಡರ್ನ ರೂಪದಲ್ಲಿ ಆಗಿರ್ತಿರಲಿಲ್ಲ. ಕೊಕೇನ್ ಮುಖ್ಯವಾಗಿ ತಯಾರಾಗೋದು ಕೋಕಾ ಎಂಬ ಒಂದು ಚಹಾ ಗಿಡದ ಎಲೆಯಿಂದ. ಇದರ ಎಲೆಯನ್ನು ಸಾವಿರಾರು ವರ್ಷಗಳ ಹಿಂದೆ ಜನರು ಎಲೆ ಅಡಿಕೆ ತಿನ್ನುವ ಹಾಗೆ ತಿಂತಿದ್ರು. ಇದರ ಎಲೆಯನ್ನು ಈಗಲೂ ಚಹಾದ ರೂಪದಲ್ಲಿ ಕುದಿಸಿ ಸೇವಿಸಲಾಗುತ್ತೆ. ಆದರೆ ನೀವು ಈಗಿನ ಸಮಯದಲ್ಲಿ ನೋಡ್ತಿರೋ ಬಿಳಿ ರೂಪದ ಪೌಡರ್ನ ತಯಾರಿಸಲಾಗಿದ್ದು 100 ವರ್ಷಗಳ ಹಿಂದೆ ಅಮೆರಿಕಾದಲ್ಲಿ. ಈಗ ನೋಡೋಣ ಕೊಕೇನ್ನ ಹೇಗೆ ತಯಾರಿಸಲಾಗುತ್ತೆ ಅಂತ. ಕೋಕಾ ಗಿಡದ ಎಲೆಗಳನ್ನು ಹರಿದು ಮೊದಲಿಗೆ ಅವುಗಳನ್ನು ಸ್ವಲ್ಪ ಹೊತ್ತು ಒಣಗಿಸಲಾಗುತ್ತೆ. ನಂತರ ಅವುಗಳನ್ನು ಒಂದು ದೊಡ್ಡ ಟ್ಯಾಂಕ್ ಅಥವಾ ಒಂದು ಪಾತ್ರೆಯಲ್ಲಿ ಇಡಲಾಗುತ್ತೆ. ಇದರಲ್ಲಿ ಮೊದಲಿಗೆ H2SO4 ಸಲ್ಫ್ಯೂರಿಕ್ ಆ್ಯಸಿಡ್ ಮಿಕ್ಸ್ ಮಾಡಲಾಗುತ್ತೆ. ನಂತರ ಕಾಲಿಗೆ ಬೂಟ್ ಹಾಕಿಕೊಂಡು ಇದನ್ನು ಚೆನ್ನಾಗಿ ತುಳಿಯಲಾಗುತ್ತೆ. ನಂತರ ಇದರಲ್ಲಿ CaCO3 ಕ್ಯಾಲ್ಶಿಯಂ ಕಾರ್ಬೋನೇಟ್ನ ಮಿಕ್ಸ್ ಮಾಡಲಾಗುತ್ತೆ. ನಂತರ ಇದರಲ್ಲಿ ಕೆರೋಸಿನ್ ಆರ್ ಗ್ಯಾಸೋಲಿನ್ ಅಂದರೆ ಸೀಮೆಎಣ್ಣೆ ಅಥವಾ ಪೆಟ್ರೋಲನ್ನು ಮಿಕ್ಸ್ ಮಾಡಲಾಗುತ್ತೆ. ನಂತರ ಈ ಮಿಶ್ರಣವನ್ನು ಒಂದು ಬೇರೆ ಪಾತ್ರೆಯಲ್ಲಿ ಫಿಲ್ಟರ್ ಮಾಡಲಾಗುತ್ತೆ. ನಂತರ ಫಿಲ್ಟರ್ ಮಾಡಿಕೊಂಡ ರಸದಲ್ಲಿ H2SO4 ಸಲ್ಫ್ಯೂರಿಕ್ ಆ್ಯಸಿಡ್ ಮಿಕ್ಸ್ ಮಾಡಲಾಗುತ್ತೆ. ಈಗ ಇದರಲ್ಲಿ ಒಂದು ಗಟ್ಟಿ ರೂಪದ ಪೇಸ್ಟ್ ಉಳಿದುಕೊಂಡಿರುತ್ತೆ. ಈಗ ಇದನ್ನು ಪ್ಯೂರಿಫಿಕೇಷನ್ ಮಾಡುವ ಸಮಯ. ಈ ಫಿಲ್ಟರ್ ಮಾಡಿರುವ ಮಿಶ್ರಣವನ್ನು ಬೆಂಕಿಯ ಮೇಲಿಟ್ಟು ಇದರಲ್ಲಿ KMNO4 ಪೊಟ್ಯಾಷಿಯಂ ಪರ್ಮಾಂಗನೇಟನ್ನು ಮಿಶ್ರಣ ಮಾಡಲಾಗುತ್ತೆ. ನಂತರ ಈ ಮಿಶ್ರಣವನ್ನು ಫಿಲ್ಟರ್ ಮಾಡಿದಾಗ ಇದರಿಂದ ಕೊಕೇನ್ನ ಬೇಸ್ ದೊರೆಯುತ್ತೆ. ಈಗ ಈ ಕೊಕೇನ್ ಬೇಸನ್ನು ಬಿಳಿ ಬಣ್ಣದ ಪೌಡರ್ ಅಥವಾ ಕಲ್ಲಿನ ರೂಪ ಕೊಡುವ ಸಮಯ. ಇದಕ್ಕಾಗಿ ಇದರಲ್ಲಿ ಮೊದಲು NH4OH ಅಮೋನಿಯಂ ಹೈಡ್ರಾಕ್ಸೈಡ್ ಮಿಕ್ಸ್ ಮಾಡಲಾಗುತ್ತೆ. ನಂತರ CH3CO ಅಸಿಟೋನ್ ಮಿಕ್ಸ್ ಮಾಡಲಾಗುತ್ತೆ. ನಂತರ ಇದರಲ್ಲಿ HCl ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮಿಕ್ಸ್ ಮಾಡಲಾಗುತ್ತೆ. ಈಗ ಇದು ಒಂದು ಕಲ್ಲಿನ ರೂಪಕ್ಕೆ ಬಂದಿರುತ್ತೆ. ನಂತರ ಇದನ್ನು ಅಡಲ್ಟ್ರೇಷನ್ ಮಾಡಲಾಗುತ್ತೆ. ಫೆನಾಸಿಟಿನ್ ಎಂಬ ನೋವು ನಿವಾರಕ ಪೇನ್ ಕಿಲ್ಲಿಂಗ್ ಡ್ರಗ್ ಹಾಗೂ ಲಿವಾಮೆಸೋಲ್ ಎಂಬ ಕ್ಯಾನ್ಸರ್ನ ಕೀಮೋಥೆರಪಿಯಲ್ಲಿ ಬಳಕೆಯಾಗುವ ಸಿಂಥೆಟಿಕ್ ಕಾಂಪೌಂಡನ್ನು ಬಳಸಲಾಗುತ್ತೆ. ಇವೆರಡರ ಜೊತೆಗೆ ಇನ್ನೊಂದು ಕಾನ್ಫಿಡೆನ್ಷಿಯಲ್ ಕೆಮಿಕಲನ್ನು ಬಳಸಲಾಗುತ್ತೆ. ಇದರ ಬಗ್ಗೆ ಎಲ್ಲಿಯೂ ಸಹ ಬರೆಯಲಾಗಿಲ್ಲ, ಆದರೆ ಇದನ್ನು ಬಳಸಲಾಗುತ್ತೆ. ಇವು ಮೂರನ್ನು ಮಿಶ್ರಣದಲ್ಲಿ ಮಿಕ್ಸ್ ಮಾಡಿದ ನಂತರ ಕೊಕೇನ್ ಸಂಪೂರ್ಣವಾಗಿ ಕಲ್ಲಿನ ರೂಪದಲ್ಲಿ ಗಟ್ಟಿಯಾಗಿ ತಯಾರಾಗಿರುತ್ತೆ. ಈಗ ಇದನ್ನು ಒಡೆದು ಪುಡಿಯ ರೂಪದಲ್ಲಿ ಮಾರಾಟ ಮಾಡಲಾಗುತ್ತೆ. ಪ್ರತಿ 1 ಗ್ರಾಮ್ ಕೊಕೇನ್ನ ಬೆಲೆ ನಮ್ಮ ಭಾರತದಲ್ಲಿ 6 ರಿಂದ 8 ಸಾವಿರ ರೂಪಾಯಿಗಳವರೆಗೆ ಇದೆ. ಅಂದರೆ 1 kgಗೆ 60 ರಿಂದ 80 ಲಕ್ಷದವರೆಗೆ ಇದರ ಬೆಲೆ ಇದೆ. ಕೊಕೇನ್ನಿಂದ ಹೆಚ್ಚು ಲಾಭ ಪಡೆಯೋದಕ್ಕೋಸ್ಕರ ಇದರ ಡೀಲರ್ಗಳು ಕೊಕೇನ್ನಲ್ಲಿ ಕಾರ್ನ್ ಸ್ಟಾರ್ಚ್, ನೀವು ಕಾರ್ನ್ ಫ್ಲವರ್ ಅಂತ ಕರಿತೀರಲ್ಲ, ಅದು ಮುಖಕ್ಕೆ ಹಚ್ಚುವ ಟಾಲ್ಕಮ್ ಪೌಡರ್ ಹಾಗೂ ಕೆಲವೊಬ್ಬರು ಇದರಲ್ಲಿ ಫೆನೈಲನ್ನು ಸಹ ಮಿಕ್ಸ್ ಮಾಡ್ತಾರೆ. ಇಂತಹ ಮಿಶ್ರಣದಿಂದ ಜೀವ ಹೋಗುವ ಸಂಭವವು ಹೆಚ್ಚಾಗಿರುತ್ತೆ. 400 kg ಕೋಕಾ ಎಲೆಯಿಂದ ಕೇವಲ 1 kgಯಷ್ಟು ಕೊಕೇನ್ ತಯಾರಾಗುತ್ತೆ. ಈಗ ನೋಡೋಣ ಕೊಕೇನನ್ನು ಬಳಸೋದ್ರಿಂದ ದೇಹದಲ್ಲಿ ಏನಾಗುತ್ತೆ. ಕೊಕೇನ್ ಬಳಸೋದ್ರಿಂದ ಇದು ಡೈರೆಕ್ಟ್ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಪ್ರಭಾವ ಬೀರುತ್ತೆ. ಕೊಕೇನ್ ದೇಹದಲ್ಲಿ ಸೇರಿದಾಗ ಇದು ಮೊದಲಿಗೆ ಮನುಷ್ಯನ ದೇಹದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಡೋಪಮಿನನ್ನು ತಯಾರಿಸುತ್ತೆ. ಗಾಂಜಾದ ಬಗ್ಗೆ ವಿಡಿಯೋ ಮಾಡಿದಾಗಲೂ ಸಹ ನಾನು ನಿಮಗೆ ಹೇಳಿದ್ದೇನೆ ಡೋಪಮಿನ್ನಿಂದ ನಮ್ಮ ದೇಹದಲ್ಲಿ ಏನಾಗುತ್ತೆ ಅಂತ. ಇನ್ ಕೇಸ್ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಮೇಲೆ ಐ ಬಟನ್ನಲ್ಲಿ ಹಾಗೂ ಡಿಸ್ಕ್ರಿಪ್ಷನ್ನಲ್ಲೂ ಸಹ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ, ಅಲ್ಲಿಂದ ನೀವು ಆ ವಿಡಿಯೋವನ್ನು ನೋಡ್ಬೋದು. ಮನುಷ್ಯನ ದೇಹದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಡೋಪಮಿನ್ ತಯಾರಾಗೋದ್ರಿಂದ ಆತ ಬಹಳ ಸಂತೋಷವನ್ನು ಫೀಲ್ ಮಾಡ್ತಾನೆ. ನೀವು ಒಂದು ಬಾರಿ ಕೊಕೇನ್ ಟ್ರೈ ಮಾಡಿದರೆ ಏನಾಗ್ಬೋದು. ಕೊಕೇನ್ ಡೈರೆಕ್ಟಾಗಿ CNS ಅಂದರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡೋದ್ರಿಂದಾಗಿ ನಮ್ಮ ದೇಹದಲ್ಲಿ ಬಹಳಷ್ಟು ಸೈಡ್ ಎಫೆಕ್ಟ್ಗಳಾಗುವ ಚಾನ್ಸಸ್ ಇರುತ್ತೆ. ಅದರಲ್ಲಿ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಹೀಗಿದ್ದಾವೆ. ಮೂಗಿನಿಂದ ರಕ್ತ ಬರುವುದು, ಉಸಿರಾಟದಲ್ಲಿ ತೊಂದರೆಯಾಗೋದು, ಹೃದಯದ ಬಡಿತದಲ್ಲಿ ಏರುಪೇರು, ಎದೆ ನೋವು, ನಿದ್ದೆ ಬರದೇ ಇರೋದು, ಇದನ್ನು ಇನ್ಸೋಮಿನಿಯಾ ಅಂತ ಕರೀತಾರೆ, ಗಾಬರಿ ಆಗೋದು, ನೆಮ್ಮದಿ ಇಲ್ಲದಂತಾಗೋದು, ತಲೆ ಸುತ್ತುವುದು, ಮಾನಸಿಕವಾಗಿ ಅನಾರೋಗ್ಯವಾಗುವುದು, ಕೈಕಾಲುಗಳಲ್ಲಿ ನಡಕ ಉಂಟಾಗುವುದು, ಹೊಟ್ಟೆ ನೋವು, ವಾಂತಿ ಅಥವಾ ಬೇದಿಯಾಗುವುದು, ಬ್ಲಡ್ ಪ್ರೆಷರ್ BP ಕಡಿಮೆ ಆಗುವುದು, ಕೆಲವೊಂದು ಕೇಸ್ಗಳಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಜೀವ ಹೋಗುವ ಸಾಧ್ಯತೆಗಳು ಇರ್ತವೆ.
ಹೆಚ್ಚು ಸಮಯದವರೆಗೆ ಕೊಕೇನ್ ಬಳಸಿದರೆ ಏನಾಗುತ್ತೆ? ಹೆಚ್ಚು ಸಮಯದವರೆಗೆ ಕೊಕೇನ್ ಬಳಸೋದ್ರಿಂದ ಮನುಷ್ಯ ತನ್ನ ವಾಸನೆ ಗ್ರಹಿಸುವ ಶಕ್ತಿಯನ್ನು ಕಳೆದುಕೊಳ್ತಾನೆ. ಯಾವುದೇ ಒಂದು ವಿಷಯದ ಬಗ್ಗೆ ನಿರ್ಧಾರ ಮಾಡಲು ಆಗೋದಿಲ್ಲ. ನೆನಪಿನ ಶಕ್ತಿಯ ಪ್ರಮಾಣ ಬಹಳ ಕಡಿಮೆಯಾಗಿರುತ್ತೆ. ಮೂಗಿನ ನಾಳಗಳು ನ್ಯಾಸಲ್ ಕ್ಯಾವಿಟಿ ಸಂಪೂರ್ಣವಾಗಿ ಮುಚ್ಚಿ ಹೋಗ್ತವೆ. ಹಾಗೂ ಲಂಗ್ಸ್ ಡ್ಯಾಮೇಜ್ ಅಂದರೆ ಶ್ವಾಸಕೋಶಗಳಲ್ಲಿ ರಕ್ತಸ್ರಾವದಿಂದಾಗಿ ಶ್ವಾಸಕೋಶಗಳು ಸಹ ಹಾಳಾಗ್ತವೆ. ಕೊಕೇನ್ ಕೇವಲ ಮಾದಕ ವ್ಯಸನಿಗಳಿಗೆ ಅಷ್ಟೇ ಹೆಚ್ಚು ಕೆಲಸದಲ್ಲಿ ಬರೋದಿಲ್ಲ. ಇದರಿಂದ ವೈದ್ಯಕೀಯ ಲೋಕದಲ್ಲೂ ಸಹ ಬಹಳಷ್ಟು ಉಪಯೋಗಗಳಿವೆ. ಕೊಕೇನನ್ನು ಮೂಗು ಅಥವಾ ಬಾಯಿಯ ಆಪರೇಷನ್ ಮಾಡುವ ಸಮಯದಲ್ಲಿ ಲೋಕಲ್ ಅನೆಸ್ಥೀಸಿಯಾ ಆಗಿಯೂ ಸಹ ಬಳಕೆ ಮಾಡಲಾಗುತ್ತೆ. 1929 ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಕೊಕೇನ್ ಮೇಲೆ ನಿಷೇಧ ಹೇರುವ ಕಾನೂನು ಜಾರಿಯಾಗೋದಕ್ಕಿಂತ ಮುಂಚೆ ಕೋಕೋ-ಕೋಲಾ ತನ್ನ ಸಾಫ್ಟ್ ಡ್ರಿಂಕ್ನಲ್ಲಿ ಕೊಕೇನನ್ನು ಬಳಸ್ತಿತ್ತು. ಈ ಕಾನೂನು ಜಾರಿಯಾದ ನಂತರ ಸಂಪೂರ್ಣವಾಗಿ ಕೋಕೋ-ಕೋಲಾದಲ್ಲಿ ಕೊಕೇನನ್ನು ಬಳಸುವುದು ನಿಲ್ಲಿಸಲಾಯಿತು. ಈ ವಸ್ತುಗಳಿಗೆ ಒಂದು ಬಾರಿ ಅಡಿಕ್ಟ್ ಆದರೆ ಜೀವನ ಮುಳ್ಳಿನ ಮೇಲೆ ಬಿದ್ದ ಬಟ್ಟೆಯಂತಾಗುತ್ತೆ. ಇದರಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ. ನಮ್ಮ ವಿಡಿಯೋ ನೋಡುವ ನಿಮ್ಮಲ್ಲಿ ಬಹಳಷ್ಟು ಜನ 18ರಿಂದ 30 ವರ್ಷದವರಾಗಿದ್ದೀರಿ. ನಿಮ್ಮಂಥವರಿಗೆ ಇಂಥ ವಸ್ತುಗಳು ಬಹಳ ಬೇಗ ಆಕರ್ಷಿಸ್ತವೆ. ನಿಮ್ಮೆಲ್ಲರಲ್ಲಿ ನನ್ನದೊಂದು ಸಣ್ಣ ರಿಕ್ವೆಸ್ಟ್, ಇಂಥ ವಸ್ತುಗಳಿಗೆ ದಾಸರಾಗೋದಕ್ಕಿಂತ ಆದಷ್ಟು ಈ ವಸ್ತುಗಳನ್ನು ಬಿಟ್ಟು ಸ್ವಲ್ಪ ದೂರ ಉಳಿಯಿರಿ. ಇದರಿಂದ ನಿಮ್ಮ ಮಾನಸಿಕ, ಆರ್ಥಿಕ ಹಾಗೂ ನೈತಿಕ ಸ್ಥಿತಿಯು ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ನಲ್ಲಿ ಖಂಡಿತವಾಗಿ ತಿಳಿಸಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ಮುಂದಿನ ದಿನದಲ್ಲಿ ನೋಡೋದಕ್ಕೆ ಫ್ಯಾಕ್ಟ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಸೇಫ್ ಆಗಿರಿ, ಸುಖವಾಗಿರಿ. ಧನ್ಯವಾದ. ನಮಸ್ತೆ.